ಕ್ಯಾಬ್ ಹತ್ತಿದ್ದೀನಿ, ಬರ್ತಾ ಇದ್ದೀನಮ್ಮ. ಹೌದಪ್ಪ, ಸೊಸೆ ಮೊಮ್ಮಗನು ಬರ್ತಾ ಇದ್ದಾರಪ್ಪ? ಇಲ್ಲಮ್ಮ, ನಾನು ಒಬ್ಬನೇ ಬರ್ತಾ ಇದ್ದೀನಿ. ಆಯ್ತಪ್ಪ, ಬಾಪ. ಸರಿಮ್ಮ, ಬಂದೆ. ಹಾಯ್ ಅಮ್ಮ, ಹೇಗಿದ್ಯಾ? ಸಾರಿ ಅಮ್ಮ, ಅಪ್ಪನ್ ಸತ್ತಾಗ ನಾನು ಬರೋಕ್ಕಾಗಿಲ್ಲ. ಕೆಲಸದ ಒತ್ತಡ ಜಾಸ್ತಿನೇ ಇತ್ತು. ಆನ್ಲೈನ್ ಪ್ಯಾಕೇಜಲ್ಲಿ ಅಪ್ಪನ ಸಂಸ್ಕಾರ ಮಾಡಿದ್ದೀನಿ. ಎಲ್ಲ ಕಾರ್ಯ ಶ್ರೀರಂಗಪಟ್ಟಣದಲ್ಲಿ ಮುಗಿದಿದೆ. ನೋಡಮ್ಮ, ನಿನ್ ಸೊಸೆನು ಮೊಮ್ಮಕ್ಳು ನೋಡ್ಬೇಕು ಅಂತ ಹೇಳಿದಲ್ಲ, ವಾಟ್ಸಪ್ ಗ್ರೂಪಲ್ಲಿ ಇದಾರಮ್ಮ. ಅವ್ರಿಗೆ ಯಾವಾಗೂ ನೋಡ್ಬೇಕು ಅಂತ ಹೇಳಿದ್ರೆ ವಿಡಿಯೋ ಕಾಲ್ ಮಾಡ್ಬಿಟ್ಟು ನೋಡ್ಬೋದಮ್ಮ. ಅಮ್ಮ, ಹಂಗೆ ಒಂದು ವಿಷಯ ಹೇಳಬೇಕಿತ್ತು. ನಿನ್ನ ಹತ್ರ ಒಂದು ವಿಷಯ ಮಾತಾಡ್ಬೇಕಮ್ಮ. ಆನ್ಲೈನಲ್ಲಿ ಈ ಮನೆ ಮಾರ್ಬಿಟ್ಟಿದ್ದೀನಮ್ಮ. ನಾಳೆ ಬೆಳಿಗ್ಗೆ 10 ಗಂಟೆ ಅಷ್ಟರಲ್ಲಿ ಕೀ ಕೊಡ್ಬೇಕಮ್ಮ. ಅಮ್ಮ, ನೀನೇನು ಭಯ ಪಡ್ಬೇಡಮ್ಮ. ಇಷ್ಟು ದೊಡ್ಡ ಮನೆಯಲ್ಲಿ ನೀನು ಒಬ್ಬಂಟಿಯಾಗಿ ತುಂಬಾ ಬೇಜಾರಾಗ್ಬಿಡ್ತಮ್ಮ. ಅದಕ್ಕೆ ಒಳ್ಳೆ ಆಶ್ರಮ ನೋಡಿದ್ರಮ್ಮ, ಅಲ್ಲಿ ತುಂಬಾ ಜನ ಇದ್ದಾರೆ. ಅದು ತುಂಬಾ ಖುಷಿಯಾಗಿರ್ತೀಯಮ್ಮ. ತಿಂಗಳು ನಾನು ದುಡ್ಡು ಕಟ್ಬಿಡ್ತೀನಮ್ಮ. ಇವತ್ತು ಮನೇಲಿ ಅಡುಗೆ ಮಾಡ್ಬಿಡಮ್ಮ. ಆನ್ಲೈನಲ್ಲಿ ಆರ್ಡರ್ ಮಾಡಿದ್ದೀನಿ, ಊಟ ಬರುತ್ತೆ, ತಿನ್ನೋಣ. ಊಟ ಬಂತು. ಹಾಯ್ ಸರ್. ಹಾಯ್, ಗುಡ್ ನೇಮ್ ಸರ್? ಸೂರ್ಯ. ಥ್ಯಾಂಕ್ ಯು ಸರ್. ಯುವರ್ ಆರ್ಡರ್ ಸರ್. ಆನ್ಲೈನ್ ಪೇಮೆಂಟ್ ಆಗಿದೆ. ಅಮ್ಮ, ಊಟ ಮಾಡ್ಕಮ್ಮ. ಅಮ್ಮ ತಿಂದ್ರಾ?
ಭಯ ಪಡ್ಬೇಡಮ್ಮ, ನಾನು ಇದ್ದೀನಿ. ಅದು ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರಮ್ಮ. ಬಾ. ಅಮ್ಮ, ಈ ಆಶ್ರಮದಲ್ಲಿ ತುಂಬ ಚೆನ್ನಾಗಿ ನೋಡ್ಕೊತಾರಮ್ಮ. ತುಂಬ ಖುಷಿಯಾಗಿರ್ಬೋದಮ್ಮ ಇಲ್ಲಿ. ನಿನಗೆ ಏನೇ ಬೇಕಾದರೂ ನಾನಿದ್ದೀನಮ್ಮ. ನೀನು ಏನೇ ಬೇಕಾದರೂ ನಾನು ಕೇಳು, ನಾನು ಆನ್ಲೈನಲ್ಲಿ ಆರ್ಡ್ರ್ ಮಾಡಿಕೊಡ್ತೀನಮ್ಮ. ನಿನಗೆ ಏನೇ ಬೇಕಾದರೂ ಆನ್ಲೈನಲ್ಲಿ ಸಿಗುತ್ತಮ್ಮ. ನನಗೆ ಟೈಮ್ ಆಗ್ತಾಯಿದ್ದಮ್ಮ, ನಾನು ಹೊರಡಬೇಕು. ನಿನಗೆ ಏನೇ ಬೇಕಾದರೂ ನನಗೆ ಹೇಳಮ್ಮ, ಆನ್ಲೈನಲ್ಲಿ ಬುಕ್ ಮಾಡಿಕೊಡ್ತೀನಿ, ನಾನು ಹೋಗಿ ಬರ್ತೀನಿ. The subscriber is currently switched off. Please try after some time. ನಾನು ನಿಮ್ಗೆ ಮೊದಲೇ ಹೇಳಿಲ್ವಾ, ಆ ರಾಜು ನನ್ನ ಮಗ ಸರಿ ಇಲ್ಲ, ಮನೆಗೆ ಸೇರಿಸ್ಬೇಡ ಅಂತ. ನನ್ನ ಮಾತು ಕೇಳ್ತೀನೋ? ಏನಾಯ್ತಾ? ರಾತ್ರಿನೇ ಗಾಡಿ ತಂದು ಮನೆ ಸಾಮಾನು ತುಂಬ್ಕೊಂಡು ಹೋದ್ರು. ನಾನ್ ಅನ್ಕೊಂಡೆ ನೀನಿದ್ಯಾ ಅಂತ. ಈಗ ಗೊತ್ತಾಗ್ತಿದೆ ನೀನಿಲ್ಲ ಅಂತ. ಏನೋಪ್ಪ, ದೇವ್ರೇ ನೋಡ್ಕೋಬೇಕು ನಿನ್ ಹಣೆ ಬರಹ. ಇದ್ದಾಗ ಯಾವುದ್ರ ಬೆಲೆನೂ ಗೊತ್ತಾಗಲ್ಲ, ಅದು ವಸ್ತು ಆಗಲಿ ಮನುಷ್ಯರೇ ಆಗಲಿ. ಒಂದು ಮಗು ಅದ್ರ ಹತ್ರ ಪೆನ್ಸಿಲ್ ಇದ್ರೆ ಅದು ಪೆನ್ನನ್ನು ಕೇಳುತ್ತೆ. ಪಾಪ ಅದಕ್ಕೇನು ಗೊತ್ತಿರತ್ತೆ ಪೆನ್ನಲ್ಲಿ ಬರೆದಿದ್ನ ಯಾವುದನ್ನು ಅಳ್ಸಕ್ಕಾಗಲ್ಲ ಅಂತ. ಹುಡುಗನ್ ಎಲ್ರೋ ನೋಡ್ದಂಗಿದೆಯಲ್ಲ. ಅಲ್ವಾ ಸೂರ್ಯ, ನಾನು ನಿನಗೊಂದು ಮಾತು ಕೇಳ್ತೀನಿ. ನಿನ್ ತಾಯಿ ಇದ್ದಾಗ ಯಾವತ್ತಾದ್ರೂ ನಿನ್ ತಾಯಿಗೆ ಒಂದ್ ಫೋನ್ ಮಾಡಿ, ಅಮ್ಮ ನೀನ್ ಹೆಂಗಿದೀಯಾ, ನೀನ್ ಊಟ ಮಾಡ್ದ, ಚೆನ್ನಾಗಿದೀಯಾ ಅಂತ ಕೇಳಿದೀಯಾ? ಅಥವಾ ನಿನ್ ತಾಯಿ ಬದುಕಿದ್ದಾಗ ಒಂದ್ ಕಪ್ ಕಾಫಿ ಮಾಡ್ಕೊಟ್ಟಿದ್ಯಾ, ಇಲ್ಲ ಒಂದ್ ಗ್ಲಾಸ್ ನೀರ್ ಕೊಟ್ಟಿದ್ಯಾ? ಅಲ್ಲವ್ರು ತಂದೆ ತಾಯಿ ಬದುಕಿದಾಗ ಒಂದ್ ಗ್ಲಾಸ್ ನೀರ್ ಕುಡೋದಕ್ಕೆ ಯೋಚನೆ ಮಾಡೋ ನಿಮ್ಮಂತ ಮಕ್ಕಳು, ಅದೇ ತಂದೆ ತಾಯಿ ಸತ್ತಾಗ ಅಬ್ಬಬ್ಬಬ್ಬಬ್ಬಾ ನನ್ ತಾಯಿಗೆ ಚಕ್ಲಿ ವಡೆ ಇಷ್ಟೇ, ನನ್ ತಾಯಿಗೆ ಒಬ್ಬಟ್ಟು ಇಷ್ಟ, ನನ್ ತಾಯಿಗೆ ಸೀರೆ ಇಷ್ಟ, ನನ್ ತಾಯಿಗೆ ಮಲ್ಗೆ ಹೂ ಇಷ್ಟ ಅಂತ ಹೇಳಿ ದೊಡ್ಡ ಫೋಟೋ ಇಟ್ಟು ಪಕ್ಷ ಭೋಜನ ಮಾಡಿ ಧೂಪ ಹಾಕೋದೇನೋ, ಊರ್ ಜನರೆಲ್ಲ ಕರೆಯೋದೇನೋ, ಊಟಕ್ಕೆ ಹಾಕೋದೇನೋ. ಸತ್ ಹೋಗಿರೋ ಆ ತಂದೆ ತಾಯಿ ಬಂದು ಊಟ ಮಾಡ್ತಾರೇನ್ರೋ ನೀವ್ ಜನ್ಮಕ್ಕ. ಇದ್ದಾಗ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ. ಸತ್ತಾಗ ನೀವ್ ಎಡೆ ಹಾಕಿದ್ರೆ ಸತ್ತಿರೋರ್ ಬಂದು ಊಟ ಮಾಡಲ್ಲ. ಒಂದ್ ವೇಳೆ ಸತ್ತಿರೋರ್ ಬಂದು ಊಟ ಮಾಡ್ತೀನಿ ಅಂದಿದ್ರೆ ನೀವೆಲ್ಲ ಊಟ ಹಾಕ್ತಿದ್ರೇನು?
ಗೂಡದಲ್ಲಿ ವಿಷ ಹಾಕ್ಬಿಡ್ತಿದ್ರಿ. ನಿಮ್ಮಂತ ನನ್ನ ಮಕ್ಕಳ ಜೊತೆ ಮಾತಾಡ್ತಾ ಇದ್ದೀನಲ್ಲ, ನನಗ್ ಪಾಪ ಸುತ್ಕೊಳ್ಳುತ್ತೆ. ಜನ್ಮಕ್ಕಷ್ಟು ಬೆಂಕಿ ಹಾಕ. ಮಕ್ಕಳು ಪೆನ್ಸಿಲ್ ಇದ್ದಂಗೆ, ಆದರೆ ತಂದೆ ತಾಯಿ ಎರೇಜರ್ ಇದ್ದಂಗೆ. ಪೆನ್ಸಿಲ್ ಏನೇ ತಪ್ಪು ಬರೆದ್ರು ಎರೇಜರಿಂದ ಅಳಿಸ್ಬೋದು. ಹಾಗೆ ಮಕ್ಕಳು ಏನೇ ತಪ್ಪು ಮಾಡಲಿ ತಮ್ಮ ಜೀವನ ಪರ್ಯಂತ ಆ ಕಡೆಯಿಂದ ಈ ಕಡೆಯಿಂದ ಅಳಿಸಿ 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 ಸೌದೋಗಿ ಕೊನೆಗೆ ಅವರೇ ಒಂದಿನ ಮಾಯ ಆಗಿಬಿಡ್ತಾರೆ. ಸೊ ಇದ್ದಾಗ ಎಲ್ರನ್ನೂ ಚೆನ್ನಾಗಿ ನೋಡ್ಕೊಳ್ಳಿ. ನಮ್ಮ ಹತ್ರ ಪೆನ್ಸಿಲು ಮತ್ತು ರಬ್ಬರ್ ಇದ್ದಾಗ ನಾವೇನಾದರೂ ತಪ್ಪು ಬರೀಬೋದು, ಏನನ್ನಾದರೂ ಅಳಿಸ್ಬೋದು. ಅದೇ ಥರ ನಮ್ಮ ಜೊತೆಗೆ ತಂದೆ ತಾಯಿ ಇದ್ದಾಗ ನಾವೇನೇ ತಪ್ಪು ಮಾಡಲಿ, ನಮ್ಗೆ ಎಷ್ಟೇ ಕಷ್ಟ ಬರಲಿ, ನಮ್ಮ ತಂದೆ ತಾಯಿ ಇದ್ದಾರೆ ಅಂತ ಒಂದು ಧೈರ್ಯ ಬರುತ್ತೆ ಮತ್ತು ನಮಗೊಂದು ನಂಬಿಕೆ ಬರುತ್ತೆ.